ಅಯತಲ್ಲಾ ಅಲಿ ಖಮೇನಿ 1979 ಇಸ್ಲಾಮಿಕ್ ಕ್ರಾಂತಿಯಾದ ನಂತರ ಸರ್ವೋಚ್ಚ ನಾಯಕರಾಗಿ ಆಯ್ಕೆಯಾಗಿದ್ದಂಥ ವ್ಯಕ್ತಿ. ಅಲ್ಲಿಂದ ಇಲ್ಲಿಯ ತನಕವೂ ಕೂಡ ಇರಾನ್ನನ್ನು ಮುನ್ನಡೆಸದಂತಹ ರೀತಿ. ಇರಾನ್ ಮತ್ತು ಭಾರತದ ಸಂಬಂಧದ ಬಗ್ಗೆ ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. ಒಂದು ಮಿತ್ರ ದೇಶವಾಗಿತ್ತು. ಇದೇ ಡೊನಾಲ್ಡ್ ಟ್ರಂಪ್ ಅಥವಾ ಅಮೆರಿಕ ಇರಾನ್ನ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನು ಹೇರುವ ತನಕ 2019 ಮೇ 31 ತನಕವೂ ಕೂಡ ಭಾರತ ಇರಾನ್ನಿಂದ ಅತಿ ಹೆಚ್ಚು ತೈಲವನ್ನು ತೆಗೆದುಕೊಂಡು ಬರ್ತಾ ಇತ್ತು. ಯಾವಾಗ ಅಮೆರಿಕ ಇರಾನ್ನ ಮೇಲೆ ಆರ್ಥಿಕ ದಿಗ್ಬಂಧನಗಳನ್ನೆಲ್ಲವನ್ನ ಕಡ ಹೇರಿತ್ತು, ಅಲ್ಲಿಂದ ಇಲ್ಲಿಯ ತನಕ ತೈಲ ವ್ಯಾಪಾರ ಸ್ಥಗಿತ ಆಗಿತ್ತು. ಇದಾದ ನಂತರ ಅಯತಲ್ಲಾ ಅಲಿ ಖಮೇನಿ ಅವರ ಹತ್ಯೆ ಆಯಿತು. ಭಾರತ ಶೀಘ್ರವೇ ಅವರಿಗೊಂದು ಸಂತಾಪವನ್ನು ಸೂಚಿಸಲಿಲ್ಲ ಎನ್ನುವಂಥ ಸುದ್ದಿಗಳೆಲ್ಲವೂ ಕೂಡ ಬಂದಿತ್ತು. ಇವೆಲ್ಲದರ ನಡುವೆ ಭಾರತದ ಒಂದು ನಿಯೋಗ ಇದೀಗ ಅಯತಲ್ಲಾ ಅಲಿ ಖಮೇನಿ ಅವರಿಗೆ ಟೆಹರಾನ್ನಲ್ಲಿ ತಮ್ಮ ಅಂತಿಮ ನಮನಗಳನ್ನು ಸಲ್ಲಿಸಿದೆ. ಭಾರತದಿಂದ ಒಂದು ನಿಯೋಗ ಹೋಗಿದೆ. ಶಿಯಾ ಮುಸಲ್ಮಾನ್ ಸಮುದಾಯದ ಕೆಲ ಮುಖಂಡರು ಕೂಡ ಹೋಗಿದ್ದಾರೆ. ಅದು ಜಮ್ಮು ಕಾಶ್ಮೀರ ಸೇರಿದಂತೆ ಭಾರತದ ಬೇರೆ ಬೇರೆ ಪ್ರದೇಶಗಳಿಂದ. ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಕೊಡ್ತಾ ಇರುವಂತಹ ಹೇಳಿಕೆಗಳು ಮತ್ತು ಹಾರ್ಮುಜ್ ಜಲಸಂಧಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ. ಒಂದು ಕಡೆ ಇರಾನ್ ದೇಶದಲ್ಲಿ ಅಯತಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ, ಇವೆಲ್ಲದರ ನಡುವೆ ಹಾರ್ಮುಜ್ ಜಲಸಂಧಿಯಲ್ಲಿ ಒಂದು ದಾಳಿಯಾಗುವ ಪ್ರಯತ್ನಗಳಾಗಿದೆ. ದಾಳಿಯ ಭಾಗವಾಗಿ ಇದೀಗ ಒಂದು ಹಡಗಿಗೆ ಏಟು ಕೂಡ ಬಿದ್ದಿದೆ. ಹಾಗಾದ್ರೆ ಏನಿದು ಪ್ರಕರಣ? ಯಾವ ಕಾರಣಕ್ಕಾಗಿ ಆಯಿತು? ಒಪ್ಪಂದವನ್ನ ಮಾಡಿಕೊಳ್ಳಿ, ಇಲ್ಲದೆ ಇದ್ರೆ ನಿಮ್ಮ ಕಥೆಯನ್ನು ಮುಗಿಸ್ತೀವಿ ಅಂತ ಪುನರಪಿ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಪರಮಾಣು ಕಾರ್ಯಕ್ರಮವನ್ನ ನಿಶಸ್ತ್ರೀಕರಣ ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ಇರಾನ್ನಲ್ಲಿ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಖಮೇನಿ ಅಂತ್ಯಕ್ರಿಯೆ ಟೆಹರಾನ್ನಲ್ಲಿ ಜನಸಾಗರ. ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿ ಜನಸಾಗರವೇ ಹರಿದು ಬಂದ್ಬಿಟ್ಟಿದೆ. ಇರಾನ್ನ ಪರಮೋಚ್ಚ ನಾಯಕರಾಗಿದ್ದಂಥ ಅಯತಲ್ಲಾ ಅಲಿ ಖಮೇನಿ, ನಾವು ಮೊನ್ನೆಯೂ ಕೂಡ ಹೇಳ್ತಾ ಇದ್ವಿ, 2022ರಲ್ಲಿ ಹಿಜಾಬ್ ವಿಚಾರದ ಕಾರಣಕ್ಕಾಗಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಆಗಿತ್ತು ಇರಾನ್ನಲ್ಲಿ. ಮಹಿಳೆಯರು, ಯುವಕರು ಎಲ್ಲ ಕೂಡ ಬಂದು ಪ್ರತಿಭಟನೆ ಮಾಡಿದ್ರು. ಅಯತಲ್ಲಾ ಅಲಿ ಖಮೇನಿ ಅವರಿಗೆ ಸಾವು ಬರಲಿ, ಆ ವ್ಯಕ್ತಿ ಸಾಯಲಿ ಅಂತೆಲ್ಲ ಪ್ರತಿಭಟನೆ ಮಾಡಿದ್ರು. ಆದರೆ ಇದರ ಹೊರತಾಗಿಯೂ ಕೂಡ ಇವತ್ತು ಕೋಟ್ಯಾಂತರ ಜನ ಸೇರಿದ್ದಾರೆ. 2025ರ ಡಿಸೆಂಬರ್ ತಿಂಗಳಲ್ಲಿ ಅಯತಲ್ಲಾ ಅಲಿ ಖಮೇನಿ ಅವರ ವಿರುದ್ಧ, ಅವರ ಅಧಿಕಾರದ ವಿರುದ್ಧ, ಇರಾನ್ನ ಒಟ್ಟಾರೆ ಆರ್ಥಿಕತೆಯ ವಿರುದ್ಧ ಯುವಕರೆಲ್ಲ ಬೀದಿಗೆ ಬಂದು ಪ್ರತಿಭಟನೆ ಮಾಡಿದ್ರು. ಇರಾನ್ನ ಕರೆನ್ಸಿಯ ಮೌಲ್ಯ ಕುಸಿತಾ ಇದೆ, ಉದ್ಯೋಗ ಸಿಗ್ತಾ ಇಲ್ಲ, ನಿರುದ್ಯೋಗದ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಅಂತ ಮಾರುಕಟ್ಟೆಗಳನ್ನೆಲ್ಲ ಬಂದ್ ಮಾಡಿದ್ರು, ವಿವಿಧ ಪ್ರಾಂತ್ಯಗಳ ಮಾರುಕಟ್ಟೆಗಳನ್ನ. ಆದರೆ ಇವೆಲ್ಲದರ ಹೊರತಾಗಿಯೂ ಕೂಡ ಅಯತಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಗೆ ಜನಸಾಗರ ಸೇರಿದೆಯಲ್ಲ, ಅದನ್ನು ನಾವು ಅನ್ಇಮ್ಯಾಜಿನೇಬಲ್ ಅಂತ ಹೇಳ್ಬೋದು. ಯಾಕಂದ್ರೆ 2020ರಲ್ಲಿ ಸುಲೇಮಾನ್ ಮೃತಪಟ್ಟಂತಹ ಸಮಯದ 10 ಲಕ್ಷ ಜನ ಸೇರಿದ್ರು. ಇವತ್ತು ಅದರ ದುಪ್ಪಟ್ಟು ಜನ ಎಲ್ಲವೂ ಕೂಡ ಸೇರ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅಮೆರಿಕ ಮತ್ತು ಇಸ್ರೇಲ್ಗೆ ಸಾವು ಬರಲಿ ಅಂತ ಘೋಷಣೆಗಳನ್ನು ಕೂಗಿದ್ದಾರೆ. ನೀವು ದೃಶ್ಯದಲ್ಲಿ ಅದನ್ನೆಲ್ಲ ನೋಡ್ತಾ ಇದ್ರಿ. 4ನೇ ದಿನದ ಧಾರ್ಮಿಕ ವಿಧಿವಿಧಾನಗಳೆಲ್ಲವೂ ಕೂಡ ಆಯಿತು. ಹೆಲಿಕಾಪ್ಟರ್ ಮುಖಾಂತರ ಶವಪೆಟ್ಟಿಗೆನ ಕೋಮ್ ನಗರಕ್ಕೆಲ್ಲ ತರಲಾಗಿದೆ. ಅಲ್ಲೊಂದು ಜಮ್ಖರನ್ ಮಸೀದಿ ಇದೆ, ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಶಿಯಾ ಸಮುದಾಯದ ಧಾರ್ಮಿಕ ಮತ್ತು ಅವರ ನಂಬಿಕೆಗಳೇನಿದೆ ಅವೆಲ್ಲವೂ ಕೂಡ ಈ ಮಸೀದಿಯ ಬಳಿ ಎಲ್ಲ ಈಡೇರಿಸ್ತಾ ಇದ್ದಾರೆ. ತಮ್ಮ ಧಾರ್ಮಿಕ ಶಿಕ್ಷಣವನ್ನು ಅಯತಲ್ಲಾ ಅಲಿ ಖಮೇನಿ ಈ ಜಮ್ಖರನ್ ಮಸೀದಿ ಅಂತ ನಾನೇನು ಹೇಳಿದೆ, ಆ ಜಮ್ಖರನ್ ಮಸೀದಿಯಲ್ಲಿ ತಮ್ಮ ಧಾರ್ಮಿಕ ಶಿಕ್ಷಣವನ್ನು ಪೂರೈಕೆ ಮಾಡಿದ್ರಂತೆ. ಹೀಗಾಗಿ ಅವರ ಪಾರ್ಥಿವ ಶರೀರವನ್ನೆಲ್ಲ ತೆಗೆದುಕೊಂಡು ಬರಲಾಗಿದೆ. 6ನೇ ತಾರೀಕಿಗೆ ಅಂದರೆ ನಿನ್ನೆ ಟೆಹರಾನ್ನ ರೆವಲ್ಯೂಷನ್ ಸ್ಕ್ವೇರ್ ಅನ್ನುವಂಥ ಒಂದು ಪ್ರದೇಶ, ಆ ಸ್ಕ್ವೇರ್ನಲ್ಲಿ ಒಂದು ಲಕ್ಷಾಂತರ ಜನ ಎಲ್ಲ ಸೇರಿ ಮೆರವಣಿಗೆಯಲ್ಲೆಲ್ಲ ಭಾಗವಹಿಸಿದ್ರು. ಮೆರವಣಿಗೆಯಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಬೆಂಜಮಿನ್ ನೆತನ್ಯಾಹು ಅವರ ಚಿತ್ರಗಳನ್ನೆಲ್ಲ ಹಿಡಿದುಕೊಂಡು ಅವರಿಗೆ ಧಿಕ್ಕಾರಗಳನ್ನು ಕೂಗಿದ್ರು, ಅಮೆರಿಕಕ್ಕೆ ಧಿಕ್ಕಾರ ಕೂಗಿದ್ರು. ಇರಾನ್ ಮತ್ತು ಅಮೆರಿಕ ಎಲ್ಲವೂ ಕೂಡ ಸರ್ವನಾಶ ಆಗಲಿ, ಈ ಎರಡು ದೇಶಗಳಿಗೆ ಸಾವು ಬರಲಿ ಅಂತೆಲ್ಲ ಘೋಷಣೆಯನ್ನು ಮಾಡಿದರು. ಅದಾದ ನಂತರ ಇರಾನ್ನ ಮಾಜಿ ಅಧ್ಯಕ್ಷರಾದಂತಹ ಮೊಹಮ್ಮದ್ ಅಹಮದಿ ನೆಜಾರ್ ಕೂಡ ಈ ಅಂತ್ಯಕ್ರಿಯೆ ಪ್ರೊಸೆಸ್ನಲ್ಲೆಲ್ಲ ಭಾಗವಹಿಸಿದ್ರು. ಅಮೆರಿಕ ಇಸ್ರೇಲ್ಗೆ ಸಾವು ಬರಲಿ ಅಂತ ಘೋಷಣೆಗಳಾಯಿತು. ನಾಳೆ ಇರಾಕ್ನ ನಜಾಫ್ ಮತ್ತು ಕರ್ಬಲಾ, ನಾನು ಆವಾಗಲೇ ಹೇಳಿದ್ನಲ್ಲ, ಮೊನ್ನೆ ಮಾತನಾಡಿದ್ದೀವಿ ಇದರ ಬಗ್ಗೆ, ಯಾವ ಕಾರಣಕ್ಕಾಗಿ ಅಲ್ಲಿ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗೋದಾಗುತ್ತೆ ಅಂತ. ಶಿಯಾ ಸಮುದಾಯದ ಧಾರ್ಮಿಕ ಗುರುಗಳ ಮಸೀದಿಗಳಲ್ಲಿ ಇರೋ ಕಾರಣಕ್ಕಾಗಿ ಅಲ್ಲಿ ತೆಗೆದುಕೊಂಡು ಹೋಗಲಾಗುತ್ತೆ. ಗುರುವಾರ ಅವರ ಅಂತ್ಯಕ್ರಿಯೆ ಆಗುತ್ತೆ. ಕೆಂಪು ಮತ್ತು ಇರಾನ್ನ ಧ್ವಜವನ್ನೆಲ್ಲ ಪ್ರದರ್ಶನವನ್ನು ಮಾಡಿದ್ರು. ನಮ್ಮನ್ನೇ ಹೇಳಿದೆ, ಎದೆಯನ್ನು ತಟ್ಟಿಕೊಳ್ಳೋದು, ಆಕ್ರೋಶವನ್ನು ಹೊರಹಾಕೋದು, ಆ ಮುಖಾಂತರ ದುಃಖವನ್ನು ಪ್ರದರ್ಶನ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವೆಲ್ಲದಕ್ಕಿಂತಲೂ ಹೆಚ್ಚಾಗಿ ಇರಾನ್ ಒಂದು ರಾಜಕೀಯ ಸಂದೇಶವನ್ನು ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದೆ. ನೀವು ನೋಡಿ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇಲಿಂದ ಮೇಲೆ ಒಂದು ಮಾತನ್ನು ಪುನರಪಿ ಹೇಳ್ತಾ ಇದ್ದಾರೆ. ಮಾತುಕತೆಗೆ ನಾವಾಗಿ ಹೋಗ್ತಾ ಇಲ್ಲ, ಬದಲಾಗಿ ಇರಾನ್ ಮಾತ್ರ ಬರ್ತಾ ಇದೆ ನಮ್ಮ ಹತ್ರ, ಅದೇ ಮಾತುಕತೆಯನ್ನು ಬಯಸ್ತಾ ಇದೆ. ಒಂದು ಹಸಿದಿರುವ ಆರ್ಥಿಕತೆಯಾಗಿ ಇರಾನ್ ಬೆಳೆದು ನಿಂತಿದೆ ಅಂತ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಡ್ತಾ ಬಂದರು.
ಆದರೆ ಇವತ್ತು ಅವರು ಅಂತ್ಯಕ್ರಿಯೆಗೆ ಒಂದು $25 ಮಿಲಿಯನ್ ಹಣವನ್ನು ಖರ್ಚು ಮಾಡಿ ಈ ವೈಭವಿತವಾದಂತಹ ಅಂತ್ಯಕ್ರಿಯೆಯನ್ನು ಮಾಡ್ತಾ ಇರುವಂತಹ ಕಾರಣ ಏನು ಅಂತ ಹೇಳಿದ್ರೆ, ಅಮೆರಿಕ ನನ್ನ ಮೇಲೆ ಏನಾದರೂ ಟಾರ್ಗೆಟ್ ಮಾಡಿ, ಅಮೆರಿಕ ನನ್ನ ಮೇಲೆ ಆರ್ಥಿಕ ದಿಗ್ಬಂಧನವನ್ನು 60 ದಿನಗಳ ಕಾಲ ಕದನ ವಿರಾಮವನ್ನು ಘೋಷಣೆ ಮಾಡಿ ನೀವು ಮಾತುಕತೆಗೆ ಬರಬೇಕು ಅಂತ ಕರೆದಾಗಲೂ ಕೂಡ ಇರಾನ್ ಅದನ್ನು ಏನು ಮಾಡಿತ್ತು, ತಿರಸ್ಕಾರ ಮಾಡೋ ಪ್ರಯತ್ನವನ್ನು ಮಾಡಿತ್ತು. ಮಧ್ಯ ದೇಶಗಳ ಮುಖಾಂತರವಾಗಿ ಮಧ್ಯಸ್ಥಿಕೆ ವಹಿಸಿದಂತಹ ದೇಶಗಳ ಮುಖಾಂತರವೇ ಮಾತುಕತೆ ನಡೀತೋ ಹೊರತು ಇರಾನ್ ಯಾವ ಕಾರಣಕ್ಕೂ ಇದರಿಂದ ಹಿಂದೇಟು ಹಾಕುವ ಪ್ರಯತ್ನವನ್ನು ಮಾಡಿಲ್ಲ. ಇದಕ್ಕೆ ಇಸ್ರೇಲ್ ಮತ್ತು ಅಮೆರಿಕಾಗೆ ನೋಡಿ ನಾವು ಗಟ್ಟಿಯಾಗಿದ್ದೀವಿ ಅಂತ. ನಿಮಗೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಇತ್ತೀಚೆಗೆ ಒಂದು ಶಿಯಾ ಸಮುದಾಯದ ಮುಖಂಡರು ಒಂದು ಹೇಳಿಕೆ ಕೊಟ್ಟರು. ಶಿಯಾ ಸಮುದಾಯದ ಒಟ್ಟಾರೆ ಒಗ್ಗಟ್ಟು ಅಮೆರಿಕ ಮತ್ತು ಇಸ್ರೇಲ್ಗೆ ಈ ತನಕ ಅರಿವಿಗೆ ಬಂದಿಲ್ಲ. ಆ ಅರಿವು ಈ ಅಂತ್ಯಕ್ರಿಯೆ ಭಾಗದಿಂದ ಅವರಿಗೆಲ್ಲ ಗೊತ್ತಾಗುತ್ತೆ ಅನ್ನುವಂಥ ಒಂದು ಮೆಸೇಜ್ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಆ ಮುಖಾಂತರ ಒಂದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಒಂದು ಬಿಸಿಲಿನ ಬೇಗೆಯ ವಾತಾವರಣ ಇದೆ. ಆ ಬಿಸಿಲಿನ ಬೇಗೆಯ ವಾತಾವರಣಕ್ಕಾಗಿ ಜನರನ್ನ ನಿಯಂತ್ರಣ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮಧ್ಯಪ್ರಾಚ್ಯದ ದೇಶಗಳು, ಅಲ್ಲಿ ಶಿಯಾ ಮತ್ತು ಸುನ್ನಿ ಅನ್ನುವಂತಹ ಎರಡು ಪಂಗಡ ಏನಿದೆ, ಸುನ್ನಿ ಪ್ರಾಬಲ್ಯವನ್ನು ಹೊಂದಿರುವಂತಹ ದೇಶಗಳಿಗೂ ಕೂಡ ಶಿಯಾದ ಪ್ರಾಮುಖ್ಯತೆ ಏನಿದೆ ಅದನ್ನು ತೋರಿಸೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ರಾಜತಾಂತ್ರಿಕವಾಗಿ ಇಂಥದ್ದೊಂದು ವಿಶ್ಲೇಷಣೆ ಆಗ್ತಾ ಇದೆ. ಇದು ಟೆಹರಾನ್ನಲ್ಲಿ ಜನಸಾಗರ ಸೇರುವ ಸಂಬಂಧಪಟ್ಟಂತಹ ಸುದ್ದಿ. ಆದರೆ ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. 1 ಗಂಟೆಯ ವಾರ್ನಿಂಗ್ ಕೊಟ್ಟಿರೋದು. ಮೊನ್ನೆ ಅಷ್ಟೇ ಹೇಳಿದ್ರು, ಅಮೆರಿಕಕ್ಕೆ ಶಕ್ತಿ ಸಾಮರ್ಥ್ಯ ಇದೆ, ಆದರೆ ನಾವು ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇಲ್ಲ, ಯಾವ ಕಾರಣಕ್ಕಾಗೂ ಅಂಥದ್ದು ಮಾಡ್ತಾ ಇಲ್ಲ, ಅವ್ರಿಗೆ ಸಮಯ ಕೊಟ್ಟಿದ್ದೀವಿ ಅಂತ. ಒಂದೇ 1 ಗಂಟೆಯಲ್ಲಿ ಇರಾನ್ ಸೇತುವೆಗಳನ್ನು ಧ್ವಂಸ ಮಾಡ್ತೀವಿ ಅಂತ. ಇರಾನ್ ಸೇತುವೆಗಳನ್ನು ಎಫಿಕ್ ಫ್ಯೂರಿ 2.0 ಶುರು ಮಾಡುವಂತಹ ಗುರಿ ಏನಾಗಿತ್ತು? ಮೊದಲ ಹಂತದಲ್ಲಿ ಎಫಿಕ್ ಫ್ಯೂರಿ 1.0 ಶುರುವಾಗಿತ್ತು, ಮೊದಲ ಹಂತ ಆಗಿತ್ತು. ಅದಾದ ನಂತರ 2.0 ಶುರು ಮಾಡಿದ್ರಲ್ಲ, ಅಲ್ಲಿಯ ರುಬಿಯೋ ಜೊತೆಗೆ, ಅದಾದ ನಂತರ ವ್ಯಾನ್ಸ್ ಜೊತೆಗೆ, ಇವ್ರ ಜೊತೆಗೆ ಸಭೆ ಮಾಡಿದಾಗ ಅಮೆರಿಕದ ಗುರಿ ಏನಾಗಿತ್ತು? ನಾವು ಇಷ್ಟು ದಿನಗಳ ಕಾಲ ಇರಾನ್ನ ಮುಖ್ಯ ಲೀಡರ್ಗಳು ಮತ್ತು ಬೇರೆ ಬೇರೆ ಪ್ರದೇಶಗಳನ್ನು, ತೈಲ ಮಾರುಕಟ್ಟೆಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ವಿ. 2ನೇ ಹಂತದಲ್ಲಿ ಅಲ್ಲಿರುವಂಥ ಸೇತುವೆಗಳನ್ನು ಮತ್ತು ಮೂಲ ಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ನಾವು ದಾಳಿ ಮಾಡಬೇಕು ಅಂತ ಅಮೆರಿಕ ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿತ್ತು. ಆ ಪ್ಲಾನ್ನ ಪ್ರಕಾರವಾಗಿ ದಾಳಿ ಮಾಡೋದಕ್ಕೆಲ್ಲ ಮುಂದಾಗಿತ್ತು. ಅದಕ್ಕೆ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳು ನಮಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಕೈ ಚೆಲ್ಲಿ ಬಿಟ್ಟು, ಅದಾದ ನಂತರ ಅಮೆರಿಕ ಕೈ ಬಿಟ್ಟಿತ್ತು. ಇದೀಗ ಟ್ರಂಪ್ ಹೇಳ್ತಾ ಇದ್ದಾರೆ, ಒಂದೇ ದಾಳಿಯಲ್ಲಿ ಇಡೀ ನಾಯಕತ್ವವನ್ನು ಮುಗಿಸಬಹುದಿತ್ತು ಅಂತ ಟ್ರಂಪ್ ವಾಗ್ದಾಳಿಯನ್ನು ನಡೆಸ್ತಾ ಇರೋದು. ಯಾಕೆ? ಈ ಕಾರಣಕ್ಕಾಗಿ, ಒಪ್ಪಂದದ ಮಾತುಕತೆಗೆ ಬರಬೇಕು ಅನ್ನುವ ಕಾರಣಕ್ಕಾಗಿ ಅವರು ಹೇಳ್ತಾ ಇದ್ದಾರೆ ಅಂತ ಒಂದು. 2ನೇದು, ಮಿಲಿಟರಿ ಸರಬರಾಜು ಮತ್ತು ಸಾರಿಗೆ ವ್ಯವಸ್ಥೆಯನ್ನು ಧ್ವಂಸಗೊಳಿಸಬೇಕು ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ಆಲೋಚನೆ ಆಗಿದೆ ಅಂತ. ಈ ಒಂದು ಪ್ರದೇಶದಲ್ಲಿ ಏನಾದರೂ ದಾಳಿ ಆದರೆ ಆ ಪ್ರದೇಶಕ್ಕೆ ಮಿಲಿಟರಿ ಸಾಗಾಟ ಆಗಬೇಕಲ್ಲ, ಶಸ್ತ್ರಾಸ್ತ್ರಗಳು ಹೋಗಬೇಕು, ಸೈನಿಕರಿಗೆ ಹೋಗಬೇಕು, ITC ಪಡೆ ಹೋಗಬೇಕು. ಇದನ್ನು ಕ್ರ್ಯಾಕ್ ಮಾಡಬೇಕು ಅನ್ನುವಂಥ ಆಲೋಚನೆಯ ಭಾಗವಾಗಿ ಡೊನಾಲ್ಡ್ ಟ್ರಂಪ್ ಇದನ್ನು ಆಲೋಚನೆ ಮಾಡ್ತಿದ್ದಾರೆ ಅಂತ. ನಿಮಗೆ ನೋಡಿ, ಟೆಹರಾನ್ ಮತ್ತು ಕರಾಚ್, ನಿಮಗೆಲ್ಲ ನೆನಪಿದೆ, B1 ಸೇತುವೆ ಎನ್ನುವಂಥ ಒಂದು ಸೇತುವೆಯನ್ನು ಅಮೆರಿಕ ಹೊಡೆದುರುಳಿಸಿತ್ತು. ಅದು 2 ಪ್ರಮುಖ ನಗರಗಳು. ಅದು ಇರಾನ್ನ ರಾಜಧಾನಿಯಾದಂತಹ ಟೆಹರಾನ್ ಮತ್ತು ಇನ್ನೊಂದು ಪ್ರಮುಖ ನಗರವಾದಂತಹ ಯಾವುದು, ಕರಾಚ್ ನಗರವನ್ನು ಸಂಪರ್ಕ ಮಾಡ್ತಾ ಇತ್ತು. ಈ ನಗರಗಳ ಸಂಪರ್ಕವನ್ನು, ಸೇತುವೆಯನ್ನು ಧ್ವಂಸ ಮಾಡುವುದರ ಮುಖಾಂತರ ಅದನ್ನು ತಡೆ ಹಿಡಿಯುವ ಪ್ರಯತ್ನವನ್ನು ಅಮೆರಿಕ ಮಾಡಿತ್ತು. ಒನ್ಸ್ ಅಗೇನ್ ಅದೇ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇರಾನ್ನ ಆಂತರಿಕ ಆರ್ಥಿಕತೆ ಏನಿದೆ ಅದನ್ನು ತಡೆ ಹಿಡಿಬೇಕು ಅನ್ನುವ ಕಾರಣಕ್ಕಾಗಿ ಈ ಸೇತುವೆಗಳನ್ನು ಟಾರ್ಗೆಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇರಾನ್ನ 9 ಕೋಟಿ ಜನರಿಗಿಂತ ನಮಗೆ ಒಪ್ಪಂದ ಮುಖ್ಯ ಅಂತ. ನಮಗೆ ಒಪ್ಪಂದ ಮುಖ್ಯ. ಯಾವ ಒಪ್ಪಂದ? ಅದು ಹಾರ್ಮುಜ್ ಜಲಸಂಧಿ ಒಪ್ಪಂದ ಆಗಿರ್ಬೋದು, ಅದು ಪರಮಾಣು ಕಾರ್ಯಕ್ರಮದ ಒಪ್ಪಂದ ಆಗಿರ್ಬೋದು, ಅದು ಯುರೇನಿಯಂ ಸಂಸ್ಕರಣೆ ಮಾಡಿದಂಥ ಯುರೇನಿಯಂ ಹಸ್ತಾಂತರ ಮಾಡುವ ಪ್ರಕ್ರಿಯೆ ಆಗಿರ್ಬೋದು. ಇವು ನಮಗೆ ಒಪ್ಪಂದ. 9 ಕೋಟಿ ಜನರ ಉದ್ದೇಶ ಮಾತ್ರ ನಮಗೆ ಒಪ್ಪಂದ ಇಲ್ಲ ಅಂತ ಅವರು ಹೇಳ್ತಾ ಇರೋದು. 2ನೇದು ನೋಡಿ, ನೀವು ಗಮನಿಸಬೇಕಾದಂತಹ ಸಂಗತಿ, ನಾವು ಅನೇಕ ಬಾರಿ ಇದನ್ನು ಚರ್ಚೆ ಮಾಡಿದ್ದೀವಿ. ಯಾಕೆ ಇರಾನ್ ಈ ತನಕವೂ ಕೂಡ ಒಂದು ದೊಡ್ಡ ಮಟ್ಟದ ದಾಳಿಯನ್ನು ಇಷ್ಟು ನಿಖರತೆಯಿಂದ ಎದುರಿಸೋದಕ್ಕೆ ಸಾಧ್ಯ ಆಗಿದೆ ಅಂತ? ಯಾಕೆ? ಇರಾನ್ನ ಒಟ್ಟಾರೆ ಭೌಗೋಳಿಕ ಪ್ರದೇಶ ಇದೆಯಲ್ಲ, ಆ ಭೌಗೋಳಿಕ ಪ್ರದೇಶವನ್ನು ಚಿಮ್ಮಿ ಶತ್ರು ದೇಶಗಳಿಗೆ ಒಳಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಅಂಥ ದೊಡ್ಡ ತರನಾದಂಥ ಪರ್ವತಗಳನ್ನು ಇರಾನ್ ಹೊಂದ್ಕೊಂಡಿರೋದು. ಯಾವ್ದ್ಯಾವುದು? ಜಾಗ್ರೋಸ್ ಮತ್ತು ಅಲ್ಬ್ರೋಜ್ ಎನ್ನುವಂಥ ಪರ್ವತ ಶ್ರೇಣಿ ಇರಾನ್ನಲ್ಲಿದೆ. ಈ 2 ಪರ್ವತ ಶ್ರೇಣಿಗಳನ್ನು ಅವರು ದಾಟಿ ಒಳಗೆ ಬರಬೇಕಾದಂಥ ಅನಿವಾರ್ಯತೆ ಇದೆ. ಈಗ ಅಮೆರಿಕಾದ ಆಲೋಚನೆ ಏನು ಅಂತ ಹೇಳಿದ್ರೆ, ಈ ಪರ್ವತ ಪ್ರದೇಶಗಳಲ್ಲಿ ಇರಾನ್ ಏನು ಮಾಡ್ಕೊಂಡಿದೆ, ದೊಡ್ಡ ತರನಾದಂತಹ ಒಂದು ಸೇತುವೆಗಳನ್ನು ನಿರ್ಮಾಣ ಮಾಡಿಕೊಂಡಿದೆ. ಒಂದು ವೇಳೆ ಆ ಸೇತುವೆಗಳನ್ನು ಏನಾದರೂ ಇವತ್ತು ಅಮೆರಿಕ ಟಾರ್ಗೆಟ್ ಮಾಡಿ ನಾಳೆ ದಾಳಿಯ ಮುಖಾಂತರ ಅವುಗಳನ್ನು ಧ್ವಂಸ ಮಾಡಿದರೆ, ಆ ಪರ್ವತಗಳ ಸುತ್ತಮುತ್ತ ಇರುವಂತಹ ನಗರ ಪ್ರದೇಶಗಳು, ಹಳ್ಳಿ ಪ್ರದೇಶಗಳು ಮತ್ತು ಬುಡಕಟ್ಟು ಸಮುದಾಯದ ಜನರನ್ನ ಒಟ್ಟಾರೆ ಇರಾನ್ನಿಂದ ಪ್ರತ್ಯೇಕ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಈ ಕಾರಣಕ್ಕಾಗಿ ಅಮೆರಿಕ ಅಂತದೊಂದು ಆಲೋಚನೆಯನ್ನು ಮಾಡಿಕೊಂಡು ಇದೀಗ ಅದನ್ನು ಮಾಡ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇರಾನ್ನ ಆರ್ಥಿಕತೆಯ ಕೇಂದ್ರ ಬಿಂದುವಾಗಿರುವಂತಹ
ತೈಲ ವಿಚಾರದಲ್ಲಿ ಈ ಅಬ್ಬಾಸ್ ಬಂದರು ಅಂತ ಹೇಳಿದ್ವಿ ನಾವು. ಈ ಅಬ್ಬಾಸ್ ಬಂದರ್ನಿಂದ ಹಿಡಿದು ಒಟ್ಟಾರೆ ಇರಾನ್ನ ಒಳಗಡೆ ತೈಲ ಹೋಗಬೇಕಲ್ಲ, ಯಾವುದ್ರ ಮುಖಾಂತರ ಹೋಗುತ್ತೆ? ದೊಡ್ಡದಾದಂಥ ಸೇತುವೆಗಳ ಮುಖಾಂತರ ಹೋಗುತ್ತೆ. ಈ ಕಾರಣಕ್ಕಾಗಿ ಸೇತುವೆಯನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡೋ ಪ್ರಯತ್ನವನ್ನು ಟ್ರಂಪ್ ಅವರು ಮಾಡ್ತಿದ್ದಾರೆ ಎನ್ನುವಂಥ ಆಲೋಚನೆ. ಇವೆಲ್ಲದರ ನಡುವೆ ನಮಗೆ ತೈಲದ ವಿಚಾರದಲ್ಲಿ ಸಂಕಷ್ಟ ಆದಾಗ ಇರಾನ್ ಹೆಗಲು ಕೊಟ್ಟಿತ್ತು. ಇದೀಗ ಇರಾನ್ಗೆ ಭಾರತ ಹೆಗಲು ಕೊಡ್ತಾ ಇದೆ. ಅನೇಕ ದಿನಗಳಿಂದ ಇದನ್ನು ಚರ್ಚೆ ಮಾಡಿದ್ದೀವಿ. ಈ ಹಿಂದೆ ಇರಾನ್ ಮತ್ತು ಭಾರತ ಎರಡೂ ದೇಶಗಳು ಕೂಡ ಅತ್ಯಾಪ್ತ ದೇಶಗಳಾಗಿತ್ತು ಅಂತ. ಪರ್ಷಿಯನ್ ಅದಾದ ನಂತರ ಇರಾನ್ ಇಸ್ಲಾಮಿಕ್ ಕ್ರಾಂತಿ ಆದ ನಂತರವೂ ಕೂಡ ಅವ್ರ ಜೊತೆಗೆ ನಾವೆಲ್ಲ ಇದ್ವಿ. ಇದೀಗ ಖಮೇನಿ ಅಂತ್ಯಕ್ರಿಯೆಯಲ್ಲಿ ಭಾರತದ ಉನ್ನತ ನಿಯೋಗ ಭಾಗವಹಿಸಿದೆ. ಬಿಹಾರದ ರಾಜ್ಯಪಾಲರು, ಕೇಂದ್ರ ಸಚಿವರೆಲ್ಲ ಭಾಗವಹಿಸಿದ್ರು. ಲೆಫ್ಟಿನೆಂಟ್ ಜನರಲ್ ಸೈಯದ್ ಅಟಾ ಹಸೇನ್ ರಿಟೈರ್ಡ್ ಇವರು ಈಗ ಬಿಹಾರದ ರಾಜ್ಯಪಾಲರು, ಅವರು ಹೋಗಿದ್ದಾರೆ. ಪವಿತ್ರ ಮಾರ್ಗೆಂಟಾ ಭಾರತದ ವಿದೇಶಾಂಗ ರಾಜ್ಯ ಖಾತೆ ಸಚಿವರು ಇವರು ಹೋಗಿದ್ದಾರೆ. ಗ್ರ್ಯಾಂಡ್ ಮೊಸಲ್ಲಾ ಮಸೀದಿಯಲ್ಲೆಲ್ಲ ನಮನವನ್ನು ಸಲ್ಲಿಕೆ ಮಾಡಿದರು. ರಾಜತಾಂತ್ರಿಕವಾಗಿ ಭೇಟಿಯಾಯಿತು. ಅಲ್ಲಿಯ ರಾಜತಾಂತ್ರಿಕ ಅಧಿಕಾರಿಗಳು, ಅಲ್ಲಿಯ ಸ್ಪೀಕರ್ಗಳು, ವಿದೇಶಾಂಗ ಸಚಿವರುಗಳು, ಅದಾದ ನಂತರ ಎಲ್ಲರನ್ನ ಭೇಟಿಯಾಗಿ ಭಾರತದ ಸಂತಾಪ ಸೂಚಕ ಪತ್ರಗಳನ್ನೆಲ್ಲ ಕೊಟ್ರಂತೆ. ಮೌಲಾನಾ ಖಲ್ದೆ ಜವಾದ್, ಮೌಲಾನಾ ಅಘಾ ಸೈಯದ್, ಹಸಲ್ ಅಲ್ ಮಸೂದಿ ಇವರೆಲ್ಲರೂ ಕೂಡ ಈ ನಿಯೋಗದಲ್ಲಿ ಇರೋದು. ಅಂದರೆ ನಾನು ಆವಾಗಲೇ ಹೇಳಿದ್ನಲ್ಲ, ಜಮ್ಮು ಕಾಶ್ಮೀರ, ಪಶ್ಚಿಮ ಬಂಗಾಳ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳ ಶಿಯಾ ಸಮುದಾಯದ ಮುಖಂಡರುಗಳೆಲ್ಲ ಇವರು. ಈ ಶಿಯಾ ಸಮುದಾಯದ ಮುಖಂಡರುಗಳು ಕೂಡ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ. ನಾನು ಆವಾಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ಒಂದು ಕನ್ಫ್ಯೂಷನ್ ಶುರುವಾಗಿತ್ತು. ಅಯತಲ್ಲಾ ಅಲಿ ಖಮೇನಿ ಹತ್ಯೆ ಆದ ನಂತರ ಭಾರತ ತತ್ಕ್ಷಣವೇ ಸಂತಾಪವನ್ನು ಸೂಚಿಸಲಿಲ್ಲ ಅಯತಲ್ಲಾ ಅಲಿ ಖಮೇನಿ ಅವರಿಗೆ ಅಂತ. ಅದು ಹೆಂಗೆ ಸುದ್ದಿ ಆಗಿತ್ತು ಅಂತ ಹೇಳಿದರೆ, ಅದು ನರೇಂದ್ರ ಮೋದಿ ಆಗಿರ್ಬೋದು ಅಥವಾ ವಿದೇಶಾಂಗ ಸಚಿವರುಗಳಾಗಿರ್ಬೋದು, ವಿದೇಶಾಂಗ ಇಲಾಖೆಯವರು ತತ್ಕ್ಷಣವೇ ಯಾವುದೇ ಕಾರಣಕ್ಕೂ ಇಸ್ರೇಲ್ ಮತ್ತು ಅಮೆರಿಕ ಮಾಡಿದಂಥ ಇರಾನ್ ಮೇಲಿನ ದಾಳಿಯನ್ನು ಯಾರೂ ಕೂಡ ಖಂಡನೆ ಮಾಡಲಿಲ್ಲ. ಮಾತುಕತೆ ಮುಖಾಂತರ ಬಗೆಹರಿಸಿಕೊಳ್ಳಬೇಕು ಅನ್ನುವಂಥ ಹೇಳಿಕೆಗಳನ್ನು ಬಿಟ್ಟಿದ್ದನ್ನು ಕೊಟ್ಟರೆ, ಇಸ್ರೇಲ್ ಮತ್ತು ಅಮೆರಿಕ ಇರಾನ್ನ ಮೇಲೆ ದಾಳಿ ಮಾಡಿದ್ದು ಅಕ್ಷಮ್ಯ ಅಪರಾಧ ಅಂತ ತಟಸ್ಥ ನೀತಿಯನ್ನು ಕಾಯ್ದುಕೊಳ್ತು. ಅಮೆರಿಕಕ್ಕೂ ಕೂಡ ವಿರುದ್ಧವಾದ ಹೇಳಿಕೆ ಕೊಡಲಿಲ್ಲ, ಇಸ್ರೇಲ್ಗೂ ಕೂಡ ವಿರುದ್ಧವಾಗಿ ಹೇಳಿಕೆ ಕೊಡಲಿಲ್ಲ, ಇರಾನ್ ವಿರುದ್ಧವೂ ಕೂಡ ಹೇಳಿಕೆ ಕೊಡಲಿಲ್ಲ. ಒಂದು ಕಾಂಗ್ರೆಸ್ ಸೇರಿದಂತೆ ಭಾರತದ ಅನೇಕ ರಾಜಕೀಯ ಪಕ್ಷಗಳು ಇದನ್ನು ಟೀಕೆ ಟಿಪ್ಪಣಿ ಮಾಡಿತ್ತು. ಅಂದರೆ ಒಂದು ದೇಶದ ಸರ್ವೋಚ್ಚ ನಾಯಕ ಮೃತಪಟ್ಟಂತಹ ಸಮಯದಲ್ಲಿ ಭಾರತ ಸರ್ಕಾರ ಒಂದು ಸಂತಾಪವನ್ನು ವ್ಯಕ್ತಪಡಿಸಬೇಕಾಗಿತ್ತು. ಈ ಸಂತಾಪವನ್ನು ವ್ಯಕ್ತಪಡಿಸಲಿಲ್ಲ ಅಂತ ಟೀಕೆ ಟಿಪ್ಪಣಿಗಳಾಯಿತು. ಈ ಟೀಕೆ ಟಿಪ್ಪಣಿಗಳ ಆದ ನಂತರ ವಿದೇಶಾಂಗ ಕಾರ್ಯದರ್ಶಿ, ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಅದಾದ ನಂತರ ಒಂದು ಕೆಲ ದಿನಗಳ ನಂತರ ಒಂದು ಸಂತಾಪ ಸೂಚಕವನ್ನೆಲ್ಲ ವ್ಯಕ್ತಪಡಿಸಿದ್ದ ನೋಡಿದ್ವಿ. ಅಂದರೆ ವಿರೋಧ ಮಾಡಬೇಕಾಗಿತ್ತು ಎನ್ನುವಂಥದ್ದೇ ದೊಡ್ಡ ಮಟ್ಟದ ಪ್ರಶ್ನೆಗಳು ವಿರೋಧ ಪಕ್ಷಗಳಲ್ಲಾಗಿತ್ತು. ಅದಾದ ನಂತರ ಅದಕ್ಕೊಂದು ಸಂತಾಪವನ್ನು ವ್ಯಕ್ತಪಡಿಸಿದ್ವಿ. ಭಾರತದಲ್ಲಿರುವಂಥ ಇರಾನ್ ರಾಯಭಾರಿಗಳ ಜೊತೆಗೆ ನಾವು ಮಾತನಾಡಿದ್ವಿ. ನಮ್ಮದೇ ಹಡಗುಗಳ ಮೇಲೆ ದಾಳಿ ಆದಾಗ ಅದನ್ನು ಪ್ರಶ್ನೆ ಮಾಡಿದ್ವಿ. ನಮಗೆ ತೈಲ ಬೇಕು ಅಂತ ಹೇಳಿದಾಗ ತೈಲದ ವಿಚಾರದ ಬಗ್ಗೆ ಅಲ್ಲಿಯ ಸಚಿವರುಗಳ ಜೊತೆಗೂ ಕೂಡ ನಾವು ಮಾತನಾಡುವ ಪ್ರಯತ್ನವನ್ನು ಮಾಡಿದ್ವಿ. ಯಾಕೆ ಈ ಮಾತುಕತೆಗಳು ಇಂಪಾರ್ಟೆಂಟು? ಯಾಕೆ ಮಾತುಕತೆಗಳು ಇಂಪಾರ್ಟೆಂಟು ಅಂತ ಹೇಳಿದ್ರೆ, ಒಂದು ತೈಲದ ವಿಚಾರದಲ್ಲಿ ಒಂದು ಇರಾನ್ನ ಜೊತೆಗೆ ನಮ್ಮ ಸಂಬಂಧ ಬೇಕು. ಎರಡನೇದು ಚಬಹಾರ್ ಎನ್ನುವಂತಹ ಒಂದು ಯೋಜನೆಯನ್ನು ನಾವೇನು ಅವ್ರ ಜೊತೆಗೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ, ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಈ ಕಾರಣಕ್ಕಾಗಿ ಇರಾನ್ನ ಜೊತೆಗೆ ನಾವು ಅತ್ಯುತ್ತಮವಾದಂತಹ ಸಂಬಂಧವನ್ನು ಇಟ್ಕೊಳ್ಬೇಕಾದಂಥ ಅನಿವಾರ್ಯತೆಗಳು ಭಾರತಕ್ಕಿದೆ. ಈ ಕಾರಣಕ್ಕಾಗಿ ಭಾರತದ ನಿಯೋಗ ಇವತ್ತು ಇರಾನ್ಗೆ ಹೋಗಿ ಇರಾನ್ನ ಸರ್ವೋಚ್ಚ ನಾಯಕ ಅಯತಲ್ಲಾ ಅಲಿ ಖಮೇನಿ ಅವರಿಗೆ ಎಲ್ಲ ಅಂದರೆ ಅವರಿಗೆ ಅಂತಿಮ ನಮನಗಳನ್ನು ಸಲ್ಲಿಸಿದರು. ನೀವು 1989ರಲ್ಲಿ ನಾನು ಮೊನ್ನೆ ಹೇಳಿದಾಗೆ ಅಯತಲ್ಲಾ ರಹಲ್ಲಾ ಖಮೇನಿ ಎಂದು ಮೃತಪಟ್ಟಿದ್ದರು. ಅಯತಲ್ಲಾ ರಹಲ್ಲಾ ಖಮೇನಿ 1989ರಲ್ಲಿ ಮೃತಪಟ್ಟಾಗ ಭಾರತವೂ ಕೂಡ ಅವತ್ತು ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿತ್ತು. ಅವತ್ತು ಭಾರತದ ವಿದೇಶಾಂಗ ಸಚಿವರು ಅದರಲ್ಲಿ ಭಾಗವಹಿಸಿದ್ರು. ಡಿಫ್ರೆನ್ಸ್ ಇಷ್ಟೇ. ಇವತ್ತೊಂದು ನಿಯೋಗ ಹೋಗಿದೆ, ಮೋದಿಯವರಿಗೆ ಆಹ್ವಾನ ಬಂದಿತ್ತು, ಮೋದಿಯವರು ಹೋಗಿಲ್ಲ. ಬೇರೆ ಬೇರೆ ಆಸ್ಟ್ರೇಲಿಯಾ ಪ್ರವಾಸ ಇದೆ, ಬೇರೆ ಬೇರೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿದೆ ಅನ್ನೋ ಕಾರಣಕ್ಕಾಗಿ. ಬಟ್ 89ರಲ್ಲಿ ದೇಶದ ವಿದೇಶಾಂಗ ಸಚಿವರೇ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ರು. ಅದಕ್ಕೂ ಮತ್ತು ಇದಕ್ಕೆ ಇರುವಂತಹ ವ್ಯತ್ಯಾಸ. ಇವೆಲ್ಲದರ ನಡುವೆ ಮಹತ್ವದ ಬೆಳವಣಿಗೆ ಆಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಒಂದು ಹಡಗಿನ ಮೇಲೆ ದಾಳಿಯಾಗಿದೆ. ಯಾವ ಹಡಗು, ಏನಾಯಿತು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಹಾರ್ಮುಜ್ ಜಲಸಂಧಿಯಲ್ಲಿ ಒಂದು ಹಡಗಿನ ಮೇಲೆ ಒಂದು ಕಡೆ ಅಂತ್ಯಕ್ರಿಯೆ ಆಗ್ತಾ ಇದೆ. ಹೆಚ್ಚುವರಿ ಭದ್ರತೆಯನ್ನು ಕೊಡಲಾಗಿದೆ. ಅವರ ಪಾರ್ಥಿವ ಶರೀರದ ಮೆರವಣಿಗೆ, ಅದಾದ ನಂತರ ಅವರ ಅಂತ್ಯಕ್ರಿಯೆ ಏನಾಗುತ್ತೆ, ಅಲ್ಲಿ ಬೇಕಾದಂಥ ವ್ಯವಸ್ಥೆಗಳು, ಜಗತ್ತಿನ 90 ದೇಶಗಳ ಜನಪ್ರತಿನಿಧಿಗಳೆಲ್ಲರೂ ಕೂಡ ಇರಾನ್ನಲ್ಲಿ ಬಂದಿದ್ದಾರೆ. ಬೇರೆ ಬೇರೆ ನಿಯೋಗಗಳೆಲ್ಲ ಬಂದಿದೆ. ಇವೆಲ್ಲದರ ನಡುವೆ ಹಾರ್ಮುಜ್ ಜಲಸಂಧಿಯಲ್ಲಿ ಒಂದು ದಾಳಿ ಆಯಿತು. ಯಾವಾಗ? ಜುಲೈ 7ನೇ ತಾರೀಕಿಗೆ ಒಮಾನ್ ಕರಾವಳಿಯ ಬಳಿ ನಡೆದಂತಹ ದಾಳಿ ಇದು. ವಾಣಿಜ್ಯ ತೈಲ ಟ್ಯಾಂಕರ್ ಮೇಲೆ ಒಂದು ಡ್ರೋನ್ ದಾಳಿ ಆಗಿದೆ. ಡ್ರೋನ್ ದಾಳಿ ಆಯಿತು, ಹಡಗಿಗೆಲ್ಲ ಬೆಂಕಿ ಹತ್ತು. ಅಂತ್ಯಕ್ರಿಯೆಯ ನಡುವೆ ಇಂಥದ್ದೊಂದು ಘಟನೆ ಆಯಿತು. ಇರಾನ್ ನೀಡಿರುವ ಎಚ್ಚರಿಕೆಯ ಬೆನ್ನಲ್ಲೇ ಒಂದು ನಿಗೂಢ ದಾಳಿ ಆಗಿರೋದು. ಒಮಾನ್ನ ಲಿಮಾ ಕರಾವಳಿಯ ದಕ್ಷಿಣ ಭಾಗ ಇದು. ಕತಾರ್ ಒಡೆತನದ ಅಲ್ ರೆಕಾಯತ್ ಎನ್ನುವಂಥ ಒಂದು ಹಡಗಿದು. ಅಲ್ ರೆಕಾಯತ್ ಎನ್ನುವಂಥ ಹಡಗು ಅದು LNGಯನ್ನು ಸಾಗಾಟ ಮಾಡುವಂತಹ ಹಡಗದು. ಒಂದು 15 ಕಿಲೋಮೀಟರ್ ಆಗಿದ್ರೆ ಎಲ್ಲ ಬೈಪಾಸ್ ಆಗಿಬಿಡ್ತಿತ್ತಂತೆ. ಆದರೆ ಆ ಸಮಯದಲ್ಲಿ IRGC ಅವರೆಲ್ಲ ದಾಳಿ ಮಾಡಿದರು ಅಂತ ಇದೀಗ ಕತಾರ್ ಹೇಳ್ತಾ ಇರೋದು. ಎಂಜಿನ್ ರೂಮಿಗೆಲ್ಲ ಬೆಂಕಿ ಎತ್ತು,
ರೇಡಿಯೋ ಮುಖಾಂತರ ಮೇಡೆ 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 ಅಂತ ಅಲ್ಲಿಯ ನಾವಿಕರೆಲ್ಲ ಕರೆ ಕೊಟ್ಟರು. ಅದಾದ ನಂತರವೂ ಕೂಡ ದಾಳಿ ಆಯಿತು. ಈ ದಾಳಿಯ ಮತ್ತೊಂದು ಪ್ರಮುಖ ಅಂಶ ಅಂತ ಹೇಳಿದ್ರೆ ಯಾವ ಸಿಬ್ಬಂದಿಗೂ ಕೂಡ ಏನೂ ಆಗಿಲ್ಲ. ಅಂದರೆ ಕಳೆದ ಬಾರಿ ಜೂನ್ 11ನೇ ತಾರೀಕಿಗೆ ಭಾರತದ ಒಂದು ಹಡಗಿನ ಮೇಲೆ MV ಸೆಟ್ಬೆಲ್ಲೋ ಇದರ ಮೇಲೆ ದಾಳಿ ಆಯಿತು. 24 ಜನ ಇದ್ರಲ್ಲಿ ಸಿಬ್ಬಂದಿ, 3 ಜನ ಘಟನೆಯಲ್ಲಿ ಮೃತಪಟ್ಟರು. ಆದರೆ ಕತಾರ್ನ ಈ ಹಡಗಿನಲ್ಲಿ ಯಾರಿಗೂ ಕೂಡ ಏನು ಆಗಿಲ್ಲ, ಸಿಬ್ಬಂದಿಗಳೆಲ್ಲ ಸುರಕ್ಷಿತ. ಈಗ ಕತಾರ್ ಹೇಳ್ತಾ ಇದೆ, ಅಂದರೆ ಅಮೆರಿಕ ಹೇಳ್ತಾ ಇದೆ IRGC ದಾಳಿ ಮಾಡಿದೆ. ಮೊನ್ನೆ ಅಷ್ಟೇ ಸ್ವಿಟ್ಜರ್ಲೆಂಡ್ನಲ್ಲಿ ಇವರು ಒಪ್ಪಂದ ಮಾಡಿಕೊಂಡ್ರು. ಈ ಒಪ್ಪಂದದ ಹೊರತಾಗಿಯೂ ಕೂಡ ಇವರು ಇಂಥದ್ದೊಂದು ದಾಳಿಯನ್ನು ಮಾಡಿದ್ದಾರೆ, ಇದು ಅಕ್ಷಮ್ಯ ಅಪರಾಧ ಅಂತ ಅಮೆರಿಕದವರು ಹೇಳ್ತಾ ಇರೋದು. ಅಂದರೆ ಇರಾನ್ನ ಸರ್ಕಾರದ ಮಾಧ್ಯಮಗಳು ಹೇಳ್ತಾ ಇದೆ, ಅಮೆರಿಕ ನೌಕಾಪಡೆಯ ಬೆಂಬಲದೊಂದಿಗೆ ಈ ಹಡಗೆಲ್ಲ ಹೋಗ್ತಾ ಇತ್ತು. IRGCಯ ಪಡೆಗಳು ಅನೇಕ ಬಾರಿ ಈ ಹಡಗಿಗೆ ಎಚ್ಚರಿಕೆಯನ್ನು ಕೊಟ್ಟರು, ನಿಯಮಗಳನ್ನು ಗಾಳಿಗೆ ತೂರಿ ವ್ಯಾಪ್ತಿ ಪ್ರದೇಶವನ್ನು ದಾಟಿ ನೀವು ಹೊರಗಡೆ ಹೋಗ್ತಾ ಇದ್ದೀರಿ ಅಂತ IRGCಯ ಪಡೆಗಳೆಲ್ಲ ಎಚ್ಚರಿಕೆಯನ್ನು ಕೊಡ್ತು. ಈ ಪಡೆಗಳ ಎಚ್ಚರಿಕೆಯನ್ನು ಮೀರಿಯೂ ಕೂಡ ಈ ಹಡಗು ಮುಂದೆ ಹೋಗ್ತಾ ಇತ್ತು. ಈ ಕಾರಣಕ್ಕಾಗಿ ದಾಳಿ ಆಗಿದೆ ಅಂತೆಲ್ಲ ಅವ್ರು ಹೇಳ್ತಾ ಇರೋದು. ಇದರರ್ಥ ಏನು ಅಂತ ಹೇಳಿದ್ರೆ ಅಮೆರಿಕದ ಬೆಂಬಲದ ಕಾರಣಕ್ಕಾಗಿ ಇದು ಹೋಗ್ತಾ ಇದೆ ಅಂತದ್ದು ಒಂದು. ಎರಡನೇದು ಭಾರಿ ಪ್ರಾಮುಖ್ಯತೆ ಅಂತ ಹೇಳಿದ್ರೆ ಇದೇ ಕತಾರ್ನ ದೋಹಾದಲ್ಲಿ ಅಮೆರಿಕ ಮತ್ತು ಇರಾನ್ನ ಈ ವೈಫಲ್ಯಗಳು, ಈ ದಾಳಿಯನ್ನ ಅಂತಿಮಗೊಳಿಸಬೇಕು ಅಂತ ದೋಹಾದಲ್ಲಿ ಮಾತುಕತೆಗಳಾಗ್ತಾ ಇರೋದು. ನೀವು ಗಮನಿಸಬೇಕಾದಂಥ ಸಂಗತಿ, ಯಾವ ದೇಶದ ಹಡಗಿನ ಮೇಲೆ ಇವತ್ತು ದಾಳಿಯಾಗಿದೆಯೋ ಅದೇ ದೇಶದ ನಾಯಕತ್ವ, ಅದೇ ದೇಶದ ರಾಜರು ಅಮೆರಿಕ ಮತ್ತು ಇರಾನ್ ನಡುವೆ ಈ ಇಂಥದ್ದೊಂದು ಯುದ್ಧ ಏನು ನಡೀತಾ ಇದೆ, ಈ ಯುದ್ಧವನ್ನು ಅಂತ್ಯಗೊಳಿಸಬೇಕು, ಶಾಂತಿ ಮಾತುಕತೆಗಳನ್ನು ನಡೆಸಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಮಧ್ಯಸ್ಥಿಕೆ ವಹಿಸಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಈ ಮಧ್ಯಸ್ಥಿಕೆ ನಡೆಸ್ತಾ ಇರುವಂತಹ ಮಾತುಕತೆಯ ದೇಶದ ಹಡಗುಗಳ ಮೇಲೆ ದಾಳಿ ಆಗುತ್ತೆ ಅಂತ ಹೇಳಿದ್ರೆ ಒಂದು ಆಶ್ಚರ್ಯಕರ ಬೆಳವಣಿಗೆ. ಹೀಗಾಗಿ ಅಮೆರಿಕ IRGCಯ ವಿರುದ್ಧ ಒಂದು ಕಿಡಿಕಾರೋ ಪ್ರಯತ್ನವನ್ನು ಮಾಡಿದೆ. ಇದು ಹಾರ್ಮುಜ್ನಲ್ಲಿ ಆಗಿರೋ ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ ತೈಲ ಮಾರುಕಟ್ಟೆಯ ಮೇಲೆ ಯುದ್ಧದ ಕರಿನೆರಳು. ಯಾವಾಗ ಹಾರ್ಮುಜ್ ಜಲಸಂಧಿಯಲ್ಲಿ ಈ ಉಲ್ಬಣ ಸೃಷ್ಟಿಯಾಗುತ್ತೆ, ಈ ಸಮಸ್ಯೆಗಳು ಸೃಷ್ಟಿಯಾಗುತ್ತೆ, ಈ ಹಾರ್ಮುಜ್ ಜಲಸಂಧಿಯಲ್ಲಿ ಯಾವುದಾದ್ರೂ ಹಡಗುಗಳ ಮೇಲೆ, ಅದು LNG ಆಗಿರಬಹುದು, ಕಚ್ಚಾ ತೈಲಿನ ಹಡಗುಗಳ ಮೇಲೆ ಆಗಿರಲಿ, ಯಾವಾಗ ದಾಳಿ ಆಗುತ್ತೋ ಅದು ತೈಲ ಮಾರುಕಟ್ಟೆಗೆ ಸಹಜವಾಗಿ ಎಫೆಕ್ಟ್ ಆಗುತ್ತೆ. ಹಾರ್ಮುಜ್ ಜಲಸಂಧಿ ಬಂದಾದರೆ ವಿಶ್ವದಾದ್ಯಂತ ಇಂಧನ ಬೆಲೆ ಏರಿಕೆ ಖಚಿತ ಅಂತೆ. ಪ್ರತಿದಿನ 2 ಕೋಟಿ ಬ್ಯಾರೆಲ್ ಕಚ್ಚಾ ತೈಲ ಅದ್ರ ಮುಖಾಂತರನೇ ಸಾಗಾಟ ಆಗುತ್ತೆ. ನಾವು 85% ಹೊರಗಿಂದ ತೆಗೆದುಕೊಂಡು ಬರ್ತೀವಿ. ಈಗ ನೋಡಿ, ಈ ಬೆಳವಣಿಗೆ ಆದ ನಂತರ ಏನಾಗುತ್ತೆ, ಜುಲೈ 7ನೇ ತಾರೀಕಿಗೆ ಬ್ರೆಂಟ್ ಕಚ್ಚಾ ತೈಲದ ದರ 4ರಿಂದ 5% ಏರಿಕೆ ಆಗಿದೆ. ಅದಾದ ನಂತರ ಕತಾರ್ ಹಡಗಿನ ಮೇಲೆ ದಾಳಿಯಾಗಿದೆ ಅಲ್ಲ, ಆ ಕತಾರ್ ಅತಿ ಹೆಚ್ಚು LNGಯನ್ನು ಪೂರೈಕೆ ಮಾಡುವಂತಹ ದೇಶ, ಅದೇ ದೇಶದ ಹಡಗಿನ ಮೇಲೆ ದಾಳಿಯಾಗಿದೆ. ಇದು ಗಮನಿಸಬೇಕಾದಂತಹ ಸಂಗತಿ. ಮತ್ತೊಂದು ಕಡೆ ಬ್ರಿಟನ್ ಸಮುದ್ರ ವ್ಯಾಪಾರ ಕಾನೂನು ಸಂಸ್ಥೆ UKMTO ಎನ್ನುವಂಥ ಒಂದು ಸಂಸ್ಥೆ ಇದೆ. ಅವರು ಅತ್ಯಂತ ಜಾಗರೂಕತೆಯಿಂದ ಈ ಹಾರ್ಮುಜ್ ಜಲಸಂಧಿಯನ್ನು ದಾಟಬೇಕು ಅಂತ ಅವರವರ ಹಡಗುಗಳಿಗೆ ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಒಂದು ಬೆಳವಣಿಗೆ ಆಗಿತ್ತು, ಫ್ರಾನ್ಸ್ನವರು ಬಂದು ಅಲ್ಲಿ ಒಂದು ತಾಲೀಮನ್ನು ಮಾಡ್ತೇವೆ, ವಾಣಿಜ್ಯ ಹಡಗುಗಳಿಗೆ ಯಾವುದೇ ಕಾರಣಕ್ಕೂ ದಾಳಿ ಆಗಬಾರದು ಅಂತ ಅವರು ಮಾತನಾಡುವ ಪ್ರಯತ್ನವನ್ನು ಮಾಡಿದ್ರು. ನೀವೇನಾದರೂ ಬಂದರೆ ಒನ್ಸ್ ಅಗೇನ್ ದಾಳಿ ಆಗುವಂತಹ ಭೀತಿ ಇದೆ ಅಂತ IRGC ಅವರು ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಮಾಡಿದ್ರು. ಒಂದು ವೇಳೆ ಇಂಥದ್ದೊಂದು ಪ್ರಯತ್ನಗಳು ಏನಾದರೂ ಶುರುವಾದರೆ ಹಾರ್ಮುಜ್ ಜಲಸಂಧಿಯ ಮೇಲೆ ಬಿದ್ದರೆ, ಇತ್ತೀಚೆಗೆ ಭಾರತದಲ್ಲೂ ಕೂಡ ₹5 ಪೆಟ್ರೋಲ್ ದರವನ್ನು ಇಳಿಕೆ ಮಾಡಲಾಗಿತ್ತು. ಇದು ಒನ್ಸ್ ಅಗೇನ್ ಆಮದು ವೆಚ್ಚ ಜಾಸ್ತಿ ಆಗುತ್ತೆ, ವಿದೇಶಿ ವಿನಿಮಯದ ಕೊರತೆ ಉಂಟಾಗುತ್ತೆ. ಸಹಜವಾಗಿ ದೇಶೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಅಂದರೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುತ್ತೆ, LNG ದರ ಏರಿಕೆ ಆಗುತ್ತೆ, ಇವೆಲ್ಲವೂ ಕೂಡ ಕಾರಣ ಆಗ್ತಾ ಇದೆ. ಹೀಗಾಗಿ ಆ ಮುಖಾಂತರ ಭಾರತದ ಇಂಧನ ಭದ್ರತೆಗೂ ಕೂಡ ಇದೊಂದು ಸವಾಲಾಗಿ ಪರಿಣಮಿಸುತ್ತಾ ಅಂತ. ಅಂದರೆ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಒಂದು ಹೇಳಿಕೆ ಕೊಟ್ಟರು, ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಈ ಮಧ್ಯಪ್ರಾಚ್ಯದಲ್ಲಿ ಆಗಿರುವಂತಹ ಬೆಳವಣಿಗೆಯನ್ನು ನಾವು ಸಮರ್ಥವಾಗಿ ಎದುರಿಸದೇ ಹೋಗಿದ್ದರೆ, ಅವರು ಹೇಳಿರುವಂಥ ಹೇಳಿಕೆ ಇದು, ಸಮರ್ಥವಾಗಿ ಎದುರಿಸದೆ ಹೋಗಿದ್ದರೆ ತೈಲದ ದರ ₹200 ಆಸುಪಾಸಿಗೆ ಹೋಗ್ತಾ ಇತ್ತು. ಆದರೆ ನಾವು ಅದನ್ನು ಸಮರ್ಥವಾಗಿ ಎದುರಿಸ್ಕೊಳ್ತಾ ಇದ್ದೀವಿ ಅಂತ ನರೇಂದ್ರ ಮೋದಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಂದರೆ ಅವರು ಸರ್ಕಾರವನ್ನು ಸಮರ್ಥನೆ ಮಾಡಿಕೊಳ್ಳೋ ಪ್ರಯತ್ನ ಅದನ್ನು ಹೇಳಿದ್ದಾರೆ. ಆದರೆ ಒನ್ಸ್ ಅಗೇನ್ ಅಂಥದ್ದೇ ಬೆಳವಣಿಗೆಗಳಾದರೆ ಜಾಗತಿಕವಾಗಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ, $150-160 ಹೋಗ್ಬೋದು, ಆ ಮುಖಾಂತರ ದರ ಏರಿಕೆ ಆಗ್ಬೋದು ಅಂತ. ಹಂಗಾಗುವಂಥ ಲೆಕ್ಕಾಚಾರಗಳು ಇದೆ ಅನ್ನುವಂತಹ ಸದ್ಯಕ್ಕೆ ಬರ್ತಾ ಇರುವಂತಹ ಸುದ್ದಿ.